ಕನ್ನಡ ಸೇನೆ ಸಂಘಟನೆಯಲ್ಲಿ ಭಾಗವಹಿಸಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ. ಅದಾದ ನಂತರ 2 ವರ್ಷಗಳ ಹಿಂದೆ ಜಿಲ್ಲಾ ಉಪಾಧ್ಯಕ್ಷರು ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ಸಂಘಟನೆಯನ್ನು ಬೆಳೆಸುತ್ತಾ ಸಂಘಟನೆಯನ್ನು ಕಟ್ಟುತ್ತಾ ಎಲ್ಲ ತಾಲೂಕಿನಲ್ಲಿ 5 ರಿಂದ 6 ತಾಲೂಕು ಸಮಿತಿಯನ್ನು ಮಾಡಿದ್ದೀವಿ. ಅಲ್ಲಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ನೇಮಕಾತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕನ್ನಡ ಸೇನೆ ಸಂಘಟನೆಯಿಂದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಕಲೆ ಉಳಿಸುವಂಥ ಕೆಲಸವನ್ನು ನಾವು ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ವಿರುದ್ಧ, ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಧರಣಿ ಮಾಡಬೇಕು. ಇದರಲ್ಲಿ ಎಲ್ಲರ ಪ್ರಮುಖ ಪಾತ್ರ ಬೇಕಾಗ್ತದೆ, ಎಲ್ಲರದ್ದು ಅವಶ್ಯಕತೆ ಬೇಕಾಗ್ತದೆ. ಸಾರ್ವಜನಿಕರು ಬೇಕು, ಅಧಿಕಾರಿಗಳಾಯಿತು, ವರದಿಗಾರರು, ಪೊಲೀಸವರು, ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ನೀಡಿದಾಗ ಸಂಘಟನೆಯನ್ನು ಕಟ್ಟಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಒಬ್ಬರೇ ಮಾಡಿದ್ರೆ ಸಾಕಾಗೋದಿಲ್ಲ, ಒಬ್ಬರೇ ಮಾಡೋದ್ರಿಂದ ಸಂಘಟನೆ ಬೆಳೆಯೋದಿಲ್ಲ. ಇದು ನಮ್ಮ ಸಂಘಟನೆ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಇನ್ನು ದಲಿತ ಪರ ಸಂಘಟನೆ ಆಗಿರ್ಬೋದು, ಆಮೇಲೆ ಇನ್ನು ಬೇರೆ ಬೇರೆ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದಾಗ ಎಲ್ಲ ಸಮಸ್ಯೆಗಳು ಏನೇ ಇರಲಿ ನಾವು ಆ ಸಮಸ್ಯೆನ ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಇದರಲ್ಲಿ ಪ್ರಮುಖ ಪಾತ್ರ ಅಂದರೆ ನಮ್ಮ ವರದಿಗಾರರು, ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಭಾಳಷ್ಟು ಅವರು ಸಮಸ್ಯೆಗಳನ್ನು ಕಂಡುಹಿಡಿಸಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಆ ಸಮಸ್ಯೆನ ನಾವು ಅದರ ವಿರುದ್ಧ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಅದನ್ನು ಒಳ್ಳೆಯ ಕೆಲಸ ಮಾಡಿದಾಗ ಜನ ಗುರುಸ್ತಾರೆ. ನಾವು ಗುರುಸಿ ಕೆಲಸ ಮಾಡುವಂಥ ನಮಗೆ ಬೆಳೆ ತರ್ತಾರೆ. ನಾವು ಸುಮ್ಮನೆ ಸಂಘಟನೆ ಸರಿಯಿಲ್ಲ ಸುಮ್ಮನೆ ಕುಂತ್ಕೊಂಡು ನಾವು ಅನ್ಯಾಯ ವಿರುದ್ಧ ಹೋರಾಡಲಿಲ್ಲ ಅಂದರೆ ಹೆಸರು ತಗೊಂಡು ಅದು ಉಪಯೋಗ ಆಗೋದಿಲ್ಲ. ಸರ್ಕಾರ ಸೌಲಭ್ಯ ಇರ್ಬೋದು, ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಪಬ್ಲಿಕ್ಕಿಗೆ ನಾವು ಸಾರ್ವಜನಿಕರಿಗಾಗಿ ಕೆಲಸ ಮಾಡಿದಾಗ ನಮ್ಮನ್ನು ಗುರುಸ್ತಾರೆ. ಅವಾಗ ಆ ಸಂಘಟನೆ ಎಲ್ಲಿದಪ್ಪ, ಯಾರಿದ್ರು ಅಧ್ಯಕ್ಷರು ಅಂತೇಳಿ ಬಂದು ಸಮಸ್ಯೆ ಹೇಳಿದಾಗ ಆ ಸಮಸ್ಯೆನ ಸ್ಪಂದನೆ ಕೊಡ್ಬೇಕು. ನಾವು ಇದ್ದಾಗ ಆ ಸಂಘಟನೆ ಬೆಳೆಯೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಎಲ್ಲ ಸಾರ್ವಜನಿಕರು ಸಹಾಯ ಕೂಡ ಬೇಕಾಗ್ತದೆ, ಸಹಕಾರ ಬೇಕಾಗ್ತದೆ. ಇಂಥವ್ರು ಹಿರಿಯರು ಮಾರ್ಗದರ್ಶನ ಕೂಡ ನಮ್ಗೆ ಅತ್ಯವಶ್ಯಕವಾಗ್ತದೆ. ಯಾಕಂದ್ರೆ ಅವರು ಅನುಭವಿಸ್ರು, ಎಲ್ಲ ಸಂಘಟನೆ ನೋಡಿರ್ತಾರೆ, ಅವರು ಪ್ರತಿಯೊಂದು ಸಂಘಟನೆ ನೋಡಿರ್ತಾರೆ. ಅವ್ರು ನಾವು ಕೆಲವೊಂದು ಸಂದರ್ಭದಾಗ ಅವ್ರನ್ನ ಸಹಾಯ ಕೇಳಬೇಕಾಗ್ತದೆ. ನವಂಬರ್ ಬಂದಾಗ ಮಾತ್ರ ಕನ್ನಡ ಹೋರಾಟ ಮಾಡ್ತಾರೆ, ನವಂಬರ್ ಮುಗಿದ್ಮೇಲೆ ಮತ್ತೆ ಕನ್ನಡನೇ ಮರ್ತು ಬಿಡ್ತಾರೆ. ಆ ರೀತಿ ಆಗಬಾರ್ದು. ಇವತ್ತು ಕನ್ನಡ ಸೇನೆ ವರ್ಷದ 12 ತಿಂಗಳು ಮತ್ತು ವಾರ 24/7 ಟೈಪ್ ಅದನ್ನು ಇಂಗ್ಲೀಷ್ ಹೇಳಾಗ್ತೀನಿ. ನಮ್ಮ ಸಾರಿ ಹೌದು, 24/7 ಅಲ್ಲಿ ಅದು ಕನ್ನಡ. ನಾವು ಕನ್ನಡ ಮಾತಾಡಿದ್ರೇ ನಮಗೆ ಬರ್ತದೆ ಕನ್ನಡ. ನಾವು ಕನ್ನಡ ಮಾತಾಡದೆ ಹೋದರೆ ನಾವು ಇಂಗ್ಲೀಷ್ ವ್ಯಾಮೋಹ ಆಗ್ತೀವಿ. ಅದಕ್ಕಾಗಿ ನಮ್ಮ ಬಸವರಾಜ ಮರ್ಕಲಿನಿ ಅವರು ಈ ವಿಷಯದಲ್ಲಿ ಹೋರಾಟ ಮಾಡಬೇಕು. ಒಳ್ಳೆಯ ನಮ್ಮ ಮೈಲಾರಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ, ತಾಲೂಕು ಅಧ್ಯಕ್ಷ. ಅವರು ಭಾಳ ಸಂಘಟನೆಗೋಸ್ಕರ ಭಾಳ ಹೋರಾಡ್ತಾರೆ. ಈ ಕನ್ನಡ ಸಂಘಟನೆ ಬೆಳೆಸಲಿಕ್ಕೆ ನಾವು ಯಾವುದೇ ಸಂಘಟನೆ ಇಲ್ಲ, ಕನ್ನಡ ಪರವಾಗಿ ಏನೇ ಮಾಡಲಿ ನೀವು ಯಾವಾಗೂ ನಿಮಗೆ ಬೆಂಬಲವಾಗಿ ನಾನು ಇರ್ತೀನಿ ಅಂತೇಳಿ ನಿಮ್ಮ ಆಶ್ವಾಸನೆ ಕೂಡ ನಾನು 4 ಮಾತನ್ನು ಮುಗಿಸಿರ್ತೇನೆ. ಮೊದಲು ಆಂಧ್ರದಲ್ಲಿ ಇತ್ತು, ಈ ಆಮೇಲೆ ಕರ್ನಾಟಕದಲ್ಲಿ ಬಂದಲ್ಲಿ ಇಲ್ಲಿಯ ಭಾಷೆ ಕಂಪ್ಲೀಟ್ ತೆಲುಗು ಹತ್ತಿರ ಇದೆ. ಯಾಕಂದರೆ ಇಲ್ಲಿ ಕನ್ನಡದಲ್ಲಿ ತೆಲುಗು ಮಿಕ್ಸ್ ಇದೆ. ಮಾನವಿಯಲ್ಲಿ ಕನ್ನಡ ಮಾತಾಡ್ತೀವಿ, ರಾಯಚೂರು ಹೋಗ್ರಿ, ಹಳ್ಳಿಯಲ್ಲಿ ಹೋಗ್ರಿ, ಕಂಪ್ಲೀಟ್ ತೆಲುಗುನೇ ಮಾತಾಡ್ತಾರೆ. ಹೀಗಾಗಿ ಅವ್ರಿಗೂ ಈಗ ಕನ್ನಡ ಮಾತಾಡ್ತಾರೆ, ಕನ್ನಡ ಓದ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ನಿಜಾಮ್ ಆಳ್ತಾ ಇದ್ದ ಸಲುವಾಗಿ ಉರ್ದು ಪ್ರಭಾವ ಭಾಳ ಇದೆ. ದೋಆಬ್ ಅಂತ ಒಂದು ಪ್ರದೇಶ ಇದೆ, 2 ನದಿಗಳು. ದೋಆಬ್ ಅಂದರೆ 2 ನದಿಗಳು, ತುಂಗಭದ್ರಾ ಮತ್ತು ಕೃಷ್ಣಾ ನದಿ ನಡುವೆ ನಮ್ಮ ರಾಯಚೂರು ಜಿಲ್ಲೆ ಇದೆ. ಅದಕ್ಕೆ ನಮ್ಗೆ ಉರ್ದು ಮತ್ತು ತೆಲುಗು ಭಾಷೆ ವಿರುದ್ಧ ನಾವು ಕನ್ನಡ ಬೆಳೆಸಬೇಕು. ಅದು ಒಂದು ದೊಡ್ಡ ಸಾಧನೆ ಅಂತ ತಿಳ್ಬೇಕು ನಾವು. ಯಾಕಂದರೆ ಕಂಪ್ಲೀಟ್ ಗಡಿನಾಡಿನಲ್ಲಿ ನಮ್ಮ ಜಿಲ್ಲೆ ಇದೆ. ಹೀಗಾಗಿ ನಮ್ಮ ಜಿಲ್ಲೆ ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲಿ ಹೇಳ್ತೀನಿ, ನಮ್ಮ ಜಿಲ್ಲೆಗೆ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ. ಅಭಿವೃದ್ಧಿ ಇಲ್ಲ, ಶಿಕ್ಷಣ ಇಲಾಖೆಗೆ ಒಂದು ಒಳ್ಳೆಯ ಶಾಲೆ ಇಲ್ಲ, ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸೌಕರ್ಯ ಇಲ್ಲ. ಈಗ ಏನೋ ರಾಯಚೂರು ವಿಶ್ವವಿದ್ಯಾಲಯ ಮಾಡಿದ್ದಾರೆ, ಅದಕ್ಕೆ ವಾಲ್ಮೀಕಿ ಹೆಸರಿಟ್ಟಿದ್ದಾರೆ, ಅದು ಸ್ವಾಗತಾರ್ಹ. ಬಟ್ ವಿಶ್ವವಿದ್ಯಾಲಯ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿಯೂ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ತಾ ನಾನು 4 ಮಾತನ್ನು ಮುಗಿಸಿ